ರಾಜ್ಯ ಕೇಸರಿ ಪಡೆಯಲ್ಲಿ ಹೆಚ್ಚಾಯಿತು ಕೋಲ್ಡ್ ವಾರ್. ಆಂತರಿಕ ವರದಿ ಪಡೆಯೋಕೆ ಮುಂದಾಗಿದ್ದಾರೆ ಬಿಎಲ್ ಸಂತೋಷ್. ಯತ್ನಾಳ್ ಹಾಗೆ ಟೀಮ್ ವಿಜೇಂದ್ರ ನಡುವೆ ಹೆಚ್ಚಾಗ್ತಾ ಇದೆ ಭಿನ್ನಾಭಿಪ್ರಾಯಗಳು, ಕಚ್ಚಾಟಗಳು, ಜೊತೆಗೆ ರಹಸ್ಯವಾದಂತಹ ಸಭೆಗಳು, ಮಾತಿನ ವರಸೆ, ಕೆಲವೊಂದಿಷ್ಟು ಹೇಳಿಕೆಗಳು, ಬಚ್ಚ ಅನ್ನುವಂತಹ ಪದಪ್ರಯೋಗ ಬಹಳ ತಾರಕಕ್ಕೆ ಹೋಗ್ತಾ ಇದೆ. ಪಕ್ಷದ ಭಿನ್ನಾಭಿಪ್ರಾಯಗಳು, ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಹೊರತು ಇಲ್ಲಿ ಯಾರಿಗೂ ಲಾಭ ಆಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಮನ್ನಣೆ ಸಿಗ್ತಾ ಇಲ್ಲ. ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಯತ್ನಾಳ್ ಟೀಮ, ವಿಜೇಂದ್ರ ಟೀಮ. ಆಂತರಿಕ ಜಗಳದಿಂದ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ವೇದಿಕೆ ಆಗ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ವಿಪಕ್ಷಕ್ಕೆ ಟಾಂಟ್ ಕೊಡುಗೆ, ಅಂದರೆ ಈಗ ಕಾಂಗ್ರೆಸ್ಗೆ ಅಸ್ತ್ರ ಆಗಿಬಿಡುತ್ತೆ. ಇದು ಬಿಜೆಪಿ ವಿರುದ್ಧ ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಅಸ್ತ್ರವಾಗಿ ಅವರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ವರದಿ ಪಡೆಯೋಕೆ ಮುಂದಾಗಿದ್ದಾರೆ ಬಿಎಲ್ ಸಂತೋಷ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯವರು. ಯಾಕಂದರೆ ಅವ್ರು ಹೇಳಿದರೆ ಗಪ್ ಚುಪ್ ಆಗ್ತಾರಾ ಅಂತ. ಯಾಕೆಂದರೆ ಬಿಎಲ್ ಸಂತೋಷ್ ಬಣ, ವಿಜೇಂದ್ರ ಬಣ, ಅಂದರೆ ಇಲ್ಲಿ ಕೆಲವೊಂದಿಷ್ಟು ಬಣಗಳಿದಾವಲ್ಲ, ಬಿಎಲ್ ಸಂತೋಷ್ ಬಣದಲ್ಲಿ ಇವರೆಲ್ಲರೂ ಕೂಡ ಭಿನ್ನರು ಗುರುತಿಸ್ಕೊಂಡಿದ್ದಾರೆ ಕೆಲವೊಬ್ಬರು. ಹಾಗಾಗಿ ಇಲ್ಲಿ ಯಾರು ಕರೆದು ಬುದ್ಧಿ ಹೇಳ್ತಾರೆ? ಕರ್ನಾಟಕದಲ್ಲಿ ಬಿಜೆಪಿ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಯಾರೂ ಕೂಡ ಯಜಮಾನರಿಲ್ಲ ಅಂತ ಅನಿಸ್ತಾ ಇದೆ. ಕಿವಿ ಹಿಂಡೋರಿಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಇದು ಕಾಂಗ್ರೆಸ್ನವ್ರಿಗೆ ಲಾಭ ಆಗ್ತಾ ಇದೆ. 2028ರ ಮುಂದಿನ ಭವಿಷ್ಯದ ಚುನಾವಣೆ ನೋಡಿದರೆ ನಾವು ಮಕಾಡೆ ಮಲಗ್ಬೋದು ಬಿಜೆಪಿ ಅನ್ನುವಂಥ ಲೆಕ್ಕಾಚಾರಗಳು, ಚರ್ಚೆಗಳು ಶುರುವಾಗ್ತಾ ಇದೆ. ಯಾಕೆಂದರೆ ನಾನೊಂತೀರಾ ನೀನೊಂತೀರಾ, ಅಲ್ಲಿ ಅವ್ರದ್ದೊಂದು ಹೋರಾಟ, ಇವ್ರದ್ದೊಂದು ಹೋರಾಟ, ಕಿತ್ತಾಡ್ತಾ ಇದ್ದಾರೆ. ಹಾಗಾಗಿ ಬಿಎಲ್ ಸಂತೋಷ್ ಅವರು ಈಗ ಇದರ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು, ವರದಿಯನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿದ್ದಾರೆ. ಕರೆದು ಸಭೆ ಮಾಡ್ತಾರೆ ಹಾಗಾದರೆ ಬಿಎಲ್ ಸಂತೋಷ್ ಅವರು. ಯಾಕೆಂದರೆ ವಿಜೇಂದ್ರ ಬಣಕ್ಕೂ ಬಿಎಲ್ ಸಂತೋಷ್ ಅವ್ರಿಗೂ ಕೂಡ ಅಷ್ಟಕ್ಕಷ್ಟೇ. ಹಾಗಾಗಿ ಬಿಜೆಪಿ ಮನೆಯೊಂದು 3-4 ಬಾಗಿಲು ಆಗಿಬಿಟ್ಟಿದೆ ಆಲ್ರೆಡಿ. ನೋಡ್ತಾ ಇದ್ದೀವಿ ನಾವು ಹೇಳಿಕೆಗಳನ್ನು. ದೆಹಲಿಗೆ ಹೋಗಿ ಬಂದ ಮೇಲೆ ರಮೇಶ್ ಜಾರಕಿಹೊಳಿ ಹೇಳಿಕೆ ಓಪನ್ ಆಗೇ ಸವಾಲುಗಳು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು, ಯತ್ನಾಳ್ ಅವ್ರದ್ದು ಕೂಡ ಅಷ್ಟೇ, ಮಾತೆತ್ತಿದ್ರೆ ಸಿಡಿಗುಂಡುಗಳು ಹಾಗೆ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ವಿಜೇಂದ್ರ ಅವರು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ನ್ಯೂಟ್ರಲ್ ಆಗಿದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಗಿರ್ಬೋದು, ರೇಣುಕಾಚಾರ್ಯ ಅವ್ರ ಬಣದವರು, ಅವರು ಕೂಡ ಮುಗಿ ಬೀಳ್ತಾನೆ ಇದ್ದಾರೆ. ಹಾಗಾಗಿ ಇಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಇದು ಚುನಾವಣೆ ಮೇಲೆ ಪರಿಣಾಮ ಖಂಡಿತವಾಗ್ಲೂ ಬೀರುತ್ತೆ. ಇದು ಪ್ಲಸ್ ಆಗುತ್ತೆ ಆಡಳಿತ ಪಕ್ಷಕ್ಕೆ. ಒಡೆದು ಹೋಳಾಗಿದೆ, ಚೂರಾಗ್ಬಿಟ್ಟಿದೆ. ಅದರಲ್ಲೂ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ನಾವು. ಈಗ ಬಿ ಜೆ ಪಿಯಲ್ಲಿದ್ದಿರುವಂತಹ ಈ ಒಂದು ಆಂತರಿಕ ಕಲಹಕ್ಕೆ ಬಿಎಲ್ ಸಂತೋಷ್ ಅವರು ಮದ್ದು ಅರಿತಾರ, ಮುಲಾಮ್ ಹಸ್ತಾರ? ಯಾಕಂದರೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು, ಎರಡೂ ಬಣಗಳ ನಡುವಿನ ಕಾದಾಟ ದಿನೇ ದಿನೇ ಅದು ಹೊತ್ಕೊಂಡು ಉರಿತಾ ಇದೆ, ಧಗಧಗಿಸ್ತಾ ಇದೆ. ಅದು ಆ ಬೆಂಕಿಯನ್ನು ಆರಿಸ್ತಾರ ಹಾಗಾದರೆ ಬಿಎಲ್ ಸಂತೋಷ್? ಇವ್ರ ಮಾತನ್ನು ಕೇಳಿಬಿಡ್ತಾರೆ ಹಾಗಾದರೆ? ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ. ಆ ಕಡೆಯಿಂದ ಬಾಣಗಳು ಬರ್ತಾ ಇದ್ದಾವೆ, ಇದಕ್ಕೆ ಅವರು ಬಾಣಗಳನ್ನು ಹೂಡ್ತಾ ಇದ್ದಾರೆ. ತಾಳ ಇಲ್ಲ, ಮೇಳ ಅಲ್ಲ ಬಿ ಜೆ ಪಿಯಲ್ಲಿ. ಕಾರ್ಯಕರ್ತರು ಯಾರ ಕಡೆ ಹೋಗಬೇಕು? ಅಲ್ಲಿ ಈಗ ಬೆಳಗಾವಿ, ವಿಜಯಪುರ, ಈಗ ಎಲ್ಲೆಲ್ಲಿ ಬಂಡಾಯ ನಾಯಕರಿದ್ದಾರೋ ಅವ್ರ ಕ್ಷೇತ್ರಗಳಂತ ಬಂದಾಗ ಈಗ ವಿಜೇಂದ್ರ ಅವ್ರ ಮಾತಿಗೆ ಮಣೆ ಹಾಕಬೇಕಾ, ಅಥವಾ ಸ್ಥಳೀಯವಾಗಿ ಲೋಕಲ್ MLA ಅಥವಾ ಲೀಡರ್ಗೆ ಮಣೆ ಹಾಕಬೇಕಾ ಅವರು? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೀವು ಹೀಗೆ ಕಚ್ಚಾಡ್ಕೊಂಡು ಹೋದರೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿ ಮತ್ತೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸುವಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗೋದಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ಕಾರ್ಯಕರ್ತರ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ.